Watch India's largest kids library only on Jio Hotstar. Download the app now. ಅಯ್ಯೋ ನನ್ನ ಗೆಳೆಯರ, ನನಗೆ ಮೋಟು ಪತ್ಲು ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ ಕಣ್ರಯ್ಯ. ಅವ್ರು ಯಾವಾಗಲೂ ಬೇರೆಯವ್ರ ಒಳ್ಳೇದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಚಿಂತೆ ಮಾಡೋದೇ ಇಲ್ಲ ಕಣ್ರಪ್ಪ. ಅವ್ರಿಗೋಸ್ಕರಾದ್ರೂ ಏನಾದ್ರೂ ಯೋಚಿಸ್ಲೇಬೇಕು, ಏನಾದ್ರು ಮಾಡ್ಲೇಬೇಕು, ಇಲ್ಲಿ ಆಗಲ್ಲ ಕಣ್ರಪ್ಪ. ಯಾವ್ದಾದ್ರು ಒಂದ್ ಒಳ್ಳೆ ಜಾಬಾರು ಹುಡ್ಕೋಬೇಕಣಯ್ಯ. ನೋಡು, ನಾನೊಬ್ಬ ಸೈಂಟಿಸ್ಟ್, ನೀವೊಬ್ರು ಒಳ್ಳೆ ಬಾಕ್ಸರು, ಚಿಂಗಮ್ ಸರು ಇನ್ಸ್ಪೆಕ್ಟ್ರು. ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಏನಾದ್ರು ಕೆಲಸ ಕೊಡೋ ಪ್ಲಾನ್ ಮಾಡೋಣ ಕಣ್ರಪ್ಪ. ನನಗೆ ಪ್ಲಾನ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ನನಗೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಕೇಳಿ. ಅರೆ ಟೀ ಅಣ್ಣ, ಈ ಬೋರ್ಡ್ ಹಾಕ್ಬಿಟ್ಟು ನೀನು ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ ಅಣ್ಣ. ಈ ಟೀ ಅಂಗಡಿ ಇರೋದು ತಿಂಡಿ ತಿಂದು ಟೀ ಕುಡಿಯೋಕೆ ಮಾತ್ರ, ಟೈಮ್ ಪಾಸ್ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಇದೆ. ಅರೆ ನಿಮ್ಮಂತವ್ರಿಗೋಸ್ಕರ ಬರ್ದೀನಪ್ಪ. ನಿಮ್ಮಿಬ್ಬರಿಗೂ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ನಗರದಾಗ ಸುತ್ಕೊಂಡು ಓಡಾಡ್ಕೊಂಡಿರ್ತೀರಿ, ಅದಕ್ಕೆ ಬರ್ದೀನಿ. ಟೀ ಅಣ್ಣ, ನೀವ್ ನಮ್ಮನ್ನ ವೇಸ್ಟ್ ಮಾಡಿಗಳು ಅನ್ಕೊಂಡ್ಬಿಟ್ಟಿದ್ಯಾ? ಚಿಂಗಮ್ ಸರ್, ನೀವೇ ಹೇಳಿ ಸರ್, ನಾವು ವೇಸ್ಟ್ ಮಾಡಿಗಳ ಸರ್? ನಿಮ್ಮಿಬ್ಬರಿಗೂ ಕೆಲಸ ಇಲ್ಲ, ಕಾರ್ಯ ಇಲ್ಲ, ದಿನವೆಲ್ಲ ಸೋಬೇರಿಗಳ ಹತ್ರ ಅಲ್ಲಿ ಇಲ್ಲಿ ಸುತ್ತಾ ಇರ್ತೀರಾ. ನಾನು ಚಿಂಗಮ್ ಸರ್ ಮಾತ್ ನಾವು ಒಪ್ಕೋತೀನಿ. ನೀವಿಬ್ರು ಏಕ್ದಮ್ ಸೋಂಬೇರಿಗಳು. ಅಯ್ಯೋ ಮುಟ್ಟಪತ್ಲು, ಇವಾಗ ನಾನು ಏನ್ ಮಾಡ್ಲಪ್ಪ? ಇವ್ರು ಹೇಳ್ತಿರೋದು ನಿಜ ಕಣಯ್ಯ. ಇಲ್ಲೋಡಯ್ಯ, ನಾನೊಬ್ಬ ಸೈಂಟಿಸ್ಟು, ಇವರು ಇನ್ಸ್ಪೆಕ್ಟ್ರು, ಇವರು ಬಾಕ್ಸರು, ಇವರು ಟೀ ಅಂಗಡಿ ಓನರು. ನೀವಿಬ್ರು ಏನ್ರಪ್ಪ? ಬಾಯ್ ಬಿಟ್ಟು ಹೇಳ್ರಪ್ಪ, ಕೇಳ್ತಾ ಇದ್ದೀರಿ. ನೀವಿಬ್ರು ಏನು ಯಾರು ಕೆಲಸ ಕಾರ್ಯ ಮಾಡೋದಿಲ್ವೋ ಅವ್ರನ್ನ ಸೋಂಬೇರಿ ಅಂತಾರೆ ಕಣ್ರಯ್ಯ. ಅರೆ ಯಾವ ಸೀಮೆ ಸ್ನೇಹಿತರಪ್ಪ ನೀವೆಲ್ಲ? ನಿಮ್ ಸ್ನೇಹಿತರನ್ನೇ ಸೋಂಬೇರಿಗಳು ಅಂತೀರಾ ನೀವು? ನಡೆಯ ಮೋಟು, ಇಂಥ ಜಾಗದಲ್ಲಿ ಇವ್ರ ಹತ್ರ ನಾವು 1 ನಿಮಿಷನೂ ಇರೋದ್ ಬೇಡ ಕಣ. ನೀವೆಲ್ರು ನೋಡ್ತಾ ಇರಿ, ನಾವಿಬ್ರು ಸೇರ್ಕೊಂಡು ಏನ್ ಮಾಡ್ತೀವಿ ಅಂತ. ನೀವೆಲ್ರು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ಬೇಕು, ಮಾಡ್ತೀನಿ ನಿಮ್ಗೆಲ್ಲ. ಇಲ್ಲ ನೋಡಿ ಡಾಕ್ಟ್ರೇ, ನಾವಿಬ್ರು ಸೈಂಟಿಸ್ಟ್ ಆಗೇ ಆಗ್ತೀವಿ, ನೋಡ್ತಾ ಇರಿ. ಅಯ್ಯೋ ಚೆಕ್ ಮಾಡಿ. ಅರೆ ಬಂದ್ ನೋಡಿ, ಮೋಟು ಪತ್ಲು ಮನೆ ಒಳಗಡೆ ಬಾಕ್ಲ ಹಾಕೊಂಡ್ಬಿಟ್ಟಿದ್ದಾರೆ. 3 ತಿಂಗಳಾಯ್ತು. ಅಯ್ಯೋ ಮೊಟ್ಟು ಪತ್ಲು, ನನ್ನ ಪ್ರಾಣ, ನನ್ನ ಜೀವದ ಗೆಳೆಯ, ಬಾಗಿಲು ತೆಗಿಯಪ್ಪ ಹೋಗ್ಲಿ. ಬಾಯ್ ಬಿಟ್ಟಳೆಯ, ಒಳಗಡೆ ಏನ್ ಕಿಸಿತಾ ಇದೆಯಾ ಅಂತ. ಮೋಟು ಪತ್ಲು, ಓಪನ್ ದ ಡೋರ್. ನಿಮಗೆ ಕಾನೂನು ಮೇಲೆ ಆಡಿ, ಡಿಪಾರ್ಟ್ಮೆಂಟ್ ಮೇಲೆ ಆಡಿ, ಬಾಗಿಲು ಓಪನ್ ಮಾಡಿ. ಎಲ್ಲಿ ವಿಜ್ಞಾನಿಗಳು? ನೀವಿಬ್ರು ಯಾರು? ಇಲ್ಲಿ ಮೋಟು ಪತ್ಲು ಅಂತ ಇರ್ತಿದ್ರಲ್ವಾ? ಅರೆ ನಾವೇ ಕಣ್ರಿ ಮೋಟು ಪತ್ಲು. ನೀವೇನ ಮಾತಾಡ್ಬಿಟ್ರಲ್ಲಪ್ಪ, ಅದಕ್ಕೆ ನಾವು ಚೇಂಜ್ ಆಗ್ಬಿಟ್ಟಿದೀವಿ ಕಣ್ರಿ. ನಾವಿಬ್ರು ಈಗ ಸೈಂಟಿಸ್ಟ್ ಗಳಾಗಿ ಬದಲಾಗ್ಬಿಟ್ಟಿದೀವಿ. ಇಲ್ಲಿ ನೋಡಪ್ಪ, ಇದು ನಮ್ಮ ಹೊಸ ಇನ್ವೆನ್ಷನ್. ಈ ಗ್ಯಾಜೆಟ್ ಇಂದ ನಾವು ಯಾರ ಮೇಲಾದ್ರೂ ರೇಸ್ ಬಿಟ್ಬಿಟ್ಟ ಅಂದ್ರೆ, ಎದುರುಗಡೆ ಇರೋರು ಯಾವ ಕೆಲಸ ಮಾಡ್ತಿರ್ತಾರೋ ಅದೇ ಕೆಲಸ ಮಾಡ್ಕೊಂಡೇ ಇದ್ಬಿಡ್ತಾರೆ ಅಂತ ಗ್ಯಾಜೆಟ್ ಇದು. ಓಕೆ, ಈಗ ನಾನು ಯಾರ ಮೇಲೆ ಇದನ್ನ ಟ್ರೈ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ. ಅಯ್ಯೋ, ಅರೆ ಎಲ್ಗಪ್ಪ ಹೋಗ್ತಾ ಇದ್ರೆ ಎಲ್ರು? ನಮ್ ಗೆಜೆಟ್ನ ಟ್ರೈ ಮಾಡೋವಾಗಾದ್ರೂ ಯಾವ ಬಾಕ್ಸರಣ್ಣ, ನಿಮ್ಮೆಲ್ಲ ರೇಸ್ ಬಿಟ್ಬಿಟ್ಟು ನಮ್ ಗೆಜೆಟ್ ಹೆಂಗೆ ಅಂತ ಚೆಕ್ ಮಾಡ್ಬೋದಣ್ಣ? ಇವಾಗ ನೀವು ಏನ್ ಪಂಚ್ ಮಾಡ್ತಾ ಇದ್ದೀರೋ ಅದೇ ಕಂಟಿನ್ಯೂ ಪಂಚ್ ಮಾಡ್ತಾನೆ ಇರ್ತೀರಣ್ಣ. ನನ್ ಮೇಲ್ ಬೇಡಪ್ಪ, ನನ್ ಮೇಲಂತೂ ನಿಜವಾಗ್ಲೂ ಮಾಡಬೇಡಿ. ಅರೆ ಇದೇನ್ ಮಾಡಿದ್ರಿ? ನನಗೇನಾದ್ರೂ ಆದ್ರೆ ನಿಮ್ಮನ್ ಬಿಡಲ್ಲ ನಾನು. ಅರೆ ಇದೇನಾಯ್ತು? ನಾನೇ ಬಾಕ್ಸಿಂಗ್ ಹೆಂಗ್ ಮಾಡ್ತಾ ಇದ್ದೀನಿ? ಇದೇಂಗ್ ನಾನೇ ಒಬ್ಬನೇ ಹೊಡಿತಾ ಇದ್ದೀನಲ್ಲ. ಯಾಕೆ ಕೈ ನಿಲ್ತಾ ಇಲ್ಲ? ಏನಾಯ್ತಿದು? ಏನ್ ಮಾಡ್ಬಿಟ್ಟೋದ್ರು ಅವರು? ಬಿಡಲ್ಲ ನಾನು ಅವ್ರನ್ನ. ನಾನು ಒಬ್ಬನೇ ಬಾಕ್ಸಿಂಗ್ ಮಾಡ್ತಾ ಇದ್ದೀನಲ್ಲ, ನಾನು ನಿಲ್ಸಕ್ಕೆ ಆಗ್ತಾ ಇಲ್ಲ. ನಿನ್ ಕಾನೂನು ಮೇಲಾಡಿ, ಡಿಪಾರ್ಟ್ಮೆಂಟ್ ಮೇಲಾಡಿ, ನಿಂತ್ಕೋ. ಜೋ, ನಿನ್ ಖಂಡಿತ ಬಿಡಲ್ಲಪ್ಪ. ನನ್ ಸೊಂಟ ಮುರಿದೋಯ್ತು. ಸಾರಿ ಚಿಕ್ಕಮ್ ಸರ್, ಒಂದ್ಸಾರಿ ಗ್ಯಾಜೆಟ್ ನ ಟ್ರೈ ಮಾಡಿ ನೋಡ್ತೀನಿ ಸರ್. ಅಯ್ಯಮ್ಮ ಬೋಟಿ ಪತ್ಲು, ನನ್ ಮೇಲೆ ಮಾತ್ರ ರೇಸ್ ಬಿಡ್ಬೇಡಿ. ಅಯ್ಯ
ಅಯ್ಯಮ್ಮ ಜಾನು ಕಳ್ತನ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ. ಇದೆಲ್ಲ ನಿಮ್ಮಿಬ್ಬರಿಂದಾನೇ ಆಗಿದ್ದು. ನಾನ್ ನಿಮ್ಮನ್ನ ಅರೆಸ್ಟ್ ಮಾಡದೆ ಬಿಡಲ್ಲ ಇವತ್ತು. ಏಯ್ ನಿಂತ್ಕೊಳ್ಳಿ, ಏಯ್ ಮೋಟು ಬದಲು. ಅಯ್ಯಮ್ಮ ಅಮ್ಮ, ಅಯ್ಯಮ್ಮ ಪದೇ ಪದೇ ಗುಂಡಾರಿಸ್ತಾನೆ ಇದ್ದೀರಿ, ನಿಂತ್ಕೊಳಕ್ ಆಗ್ತಾನೆ ಇಲ್ಲ. ಅಮ್ಮ ಡಾಕ್ಟರ್ ನೀವ್ ಎಷ್ಟೋ ಸಾರಿ ನಿಮ್ ಗ್ಯಾಜೆಟ್ ನ ನಮ್ಮ ಮೇಲೆ ಪ್ರಯೋಗ ಮಾಡಿದಿರಿ ಅಲ್ವಾ, ಅದಕ್ಕೆ ಒಂದೇ ಒಂದ್ಸರಿ ನಮ್ ಗ್ಯಾಜೆಟ್ ನ ನಿಮ್ ಮೇಲೆ ಪ್ರಯೋಗ ಮಾಡ್ಬಿಡೋಣ. ಅಯ್ಯೋ ಬೇಡ ಕಣಯ್ಯ, ಜೀವದ ಕಡೆಯ ನನ್ ಪ್ರಾಣ ಕಡೆಯ, ನನ್ ಮೇಲೆ ಮಾತ್ರ ಬಿಡ್ಬೇಡ ಕಡೆಯ, ದಯವಿಟ್ಟು ಕಡೆಯ ಪ್ಲೀಸ್, ನನಗೆ ಬೇಡ ಕಡೆಯ, ಆಗಲ್ಲ ಕಡೆಯ. ಮಾಮನಿ ಮೋಟು ಪತ್ಲು ನಮ್ಮ ಮೇಲೆ ರೇಸ್ ಹಾಕ್ಬಿಟ್ಟು ಹೋಗ್ತಾ ಇದಾರೆ. ಗೊತ್ತಿಲ್ಲ ಇವಾಗ ನಮಗೆ ಏನಾಗುತ್ತೋ ಏನೋ. ಬಲ್ಲೆ ಬಲ್ಲೆ ಮಾಮನಿ ಕಾಪಾಡು. ಡಾಕ್ಟರ್ ಜಟ್ಕ ಇದೆಲ್ಲ ನಿನ್ನಿಂದನೇ ಆಗಿರೋದು. ಅವರು ಗ್ಯಾಡ್ಜೆಟ್ ಹಾಕಿರೋ ಕಾರಣಕ್ಕೆ ನಾವ್ ಈ ಕೆಲಸ ಪದೇ ಪದೇ ಮಾಡ್ತಾ ಇದೀವಿ ಅನ್ಸುತ್ತೆ. ಇನ್ನು ಅದೆಷ್ಟು ಸರಿ ನಾವು ಬಾಂಬ್ ಜೊತೆ ಬ್ಲಾಸ್ಟ್ ಆಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಹೇಳಿ ಸರ, ಏನ್ ತಿಂತೀರಿ? ಅರೆ ಟೀ ಅಣ್ಣ, ನಮ್ ಗುರ್ಸಿಗ್ಲಿಲ್ವಾ ನಿಮಗೆ? ಗರ್ಭ ಗರಂ ಸಮೋಸ ಕೊಡಿ ಅಣ್ಣ. ಹಾ ಮೋಟು ಪತ್ಲು ನಿಮ್ಮಿಬ್ಬರು ಗೆಟಪ್ ಚೇಂಜ್ ಆಗೈತಲ್ಲ. ನಾವಿಬ್ರು ಸೈಂಟಿಸ್ಟ್ ಆಗ್ಬಿಟ್ಟಿದೀವಿ. ಒಂದು ಗ್ಯಾಜೆಟ್ ರೆಡಿ ಮಾಡ್ಬಿಟ್ಟಿದೀವಿ ನಾವು. ಹೌದು ಟೀ ಅಣ್ಣ, ಆದ್ರೆ ನಮ್ ಗ್ಯಾಜೆಟ್ ನ ಯಾರ ಮೇಲೂ ಟ್ರೈ ಮಾಡಕ್ಕೆ ಬಿಡ್ತಾನೆ ಇಲ್ವಲ್ಲಣ್ಣ. ಏನ್ ಮಾಡೋದಣ್ಣ? ಓಕೆ ಅಣ್ಣ, ನಿಮ್ ಮೇಲಾದ್ರೂ ಟ್ರೈ ಮಾಡ್ಬೋದಾ ಪ್ಲೀಸ್ ಅಣ್ಣ? ಏನಂದಿ ನೀನು ಗ್ಯಾಜೆಟ್ ನ ನನ್ನ ಮೇಲೆ ಟ್ರೈ ಮಾಡಕತ್ತೀನ? ಓಡ್ಲೇ ಇಲ್ಲಿಂದ ಓಡ. ಏ ನಿಂತ್ಕೋರೆ ನಿಂತ್ಕೋರೆ, ಹೊಡ್ತೀನಿ ನೋರಂಗ. ಏನಪ್ಪ ಇದು? ಹೋಗತ್ತೈತಿ ಬಿಡಂಗಿಲ್ಲ. ಅಯ್ಯ ಅರೇ ಏನ್ ಮಾಡಿ ಹೋದ್ರೆ ಮೋಟು ಪತ್ಲು ನನಗ ನಾ ಸಮೋಸ ಹಾಕೊಂಡ್ ನಿಲ್ಲಂಗೆ ಇಲ್ವಲ್ಲಪ್ಪ. ದಿನ ಪೂರ್ತಿ ವರ್ಷ ಪೂರ್ತಿ ಹಾಕ್ಬೇಕಲ್ಲಪ್ಪ ನಾನು. ಅಯ್ಯ ದೇವ್ರ, ನಾನು ಸರಿ ಹೋಗ್ಬಿಟ್ಟೆ, ನಾನು ಸರಿ ಹೋಗ್ಬಿಟ್ಟೆ. ಓಯ್ ನಾನು ಸರಿ ಹೋಗ್ಬಿಟ್ಟೆ. ಅಯ್ಯಮ್ಮ ನಾ ಸರಿಯಾಗ್ಬಿಟ್ಟೆ. ಅವ್ರು ಕಂಡಿಡಿದ್ರ ಗ್ಯಾಸೆಟ್ ಎಕ್ಕೊಟ್ಟೋಯ್ತು. ಬಲ್ಲೆ 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 ಬಲ್ಲೆ, ಶಬ್ಬ ಶಬ್ಬ. ಮೋಟು ಪತ್ಲು ಗ್ಯಾಜೆಟ್ ಕತೆ ಮುಗಿದೋಯ್ತು ಕಡೆಯರಮ್ಮ. ಇದಷ್ಟೇ ಹೆಂಗೆ? ಅಯ್ಯೋ ನಿಲ್ಸಪ್ಪ, ಏಟಂತ ಸಮೋಸ ಹಾಕ್ಲಿ, ನಾನು ಕೈ ನೋವಾಕತ್ತೈತಿ. ಇಷ್ಟು ಸಮೋಸ ನಾನು ಮಾಡಲೇ ಇಲ್ಲಪ್ಪ ನನ್ನ ಜೀವನದಾಗ. ಅರೇ ಭಗವಂತ, ಧನ್ಯವಾದ ನಿನಗ, ನಾ ಸರಿ ಹೋದೆ. ಮೋಟು ಪತ್ಲಗ ಐತಿವತ್ತ. ಅಲ್ಲೋಡು ಪತ್ಲು, ಅವ್ರೆಲ್ರು ಈ ಕಡೆನೆ ಬರ್ತಾ ಇದಾರೆ ಕಣೋ. ಯಾಕೆ ಬರ್ತಾ ಇದ್ದಾರೆ ಗೊತ್ತಾ? ಓಡ್ಬಾರ, ಬೇಗ ಹೇಳ್ತೀನಿ. ಓಯ್ ಮೋಟು ಪತ್ಲು ನಿಂತ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ನಿಂತ್ಕೊಳ್ರೋ. ಓಯ್ ಸ್ನೇಹಿತರೆ, ದಯವಿಟ್ಟು ನನ್ನ ಮಾತು ಕೇಳಿ. ನಾವು ನಮ್ಮ ಗ್ಯಾಜೆಟ್ ನ ಟೆಸ್ಟ್ ಮಾಡ್ತೀವಿ ಅಷ್ಟೇನೆ. ನಿಮ್ಮಿಬ್ರು ಗ್ಯಾಜೆಟ್ ಇಂದ ನಾನು ಬಾಕ್ಸಿಂಗ್ ನ ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂದ್ರೆ ನಾನು ಇವತ್ತು ಚಾಂಪಿಯನ್ ಆಗ್ಬಿಡ್ತಾ ಇದ್ದೀನಿ. ಯಾವ ಬಾಕ್ಸರ್ ನನ್ನ ಮುಂದೆಗಡೆ ನಿಂತ್ಕೊಳ್ಳಕ್ಕೆ ಆಗಲ್ಲ ಈಗ. ಥ್ಯಾಂಕ್ ಯು ಮೋಟು ಪತ್ಲು. ಅಯ್ಯೋ ಮೋಟು ಪತ್ಲು, ನನ್ನ ಜೀವದ ಕಡೆಯರ ನಿಮ್ ಗ್ಯಾಜೆಟ್ ಕಡೆಯಿಂದ ನಾನು ಬಾಂಬ್ ತಯಾರು ಮಾಡ್ಬಿಟ್ಟೆ ಕಡೆಯ. ಪರ್ಫೆಕ್ಟ್ ಫಾರ್ಮುಲಾ ಇಂದ ತಯಾರು ಮಾಡಿದೀನಿ ಕಡೆಯ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಕಡ್ರ.
ಕಣ್ರೆ ಅಯ್ಯಮ್ಮ ಮೋಟು ಪತ್ಲು, ನಾನು ಕೂಡ ಫೈರ್ ಮಾಡಿ ಮಾಡಿ ಬೇಕಾದಷ್ಟು ಎಳ್ನೀರು ಬಿದ್ದೋಗ್ಬಿಟ್ಟಿದ್ವು. ಈಗ ಒಂದ್ ಎಳ್ನೀರು ನನ್ನ ಮೈ ಮೇಲೆ ಬೀಳ್ತಾನೆ ಇಲ್ಲ. ಈಗ ನಾನು ಫುಲ್ಲಿ ಟ್ರೈನ್ಡ್ ಆಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ. ಏ ಮೋಟು ಬದ್ಲು, ನನ್ನ ಕಡೆಯಿಂದ ಥ್ಯಾಂಕ್ಸ್ ಬಾ ನಿಮಗ. ನಾನು ಸಮೋಸ ಮಾಡಿ ಮಾಡಿ ಈಗ ಸಮೋಸ ಸ್ಪೆಷಲಿಸ್ಟ್ ಆಗ್ಬಿಟ್ಟಿನಿ. ಹೂನಪ್ಪ, ಈಗ ಫುರ್ಫುರಿ ನಗರದ ಬೇರೆ ಬೇರೆ ಕಡೆಯಿಂದನೂ ಜನ ಸಮೋಸ ತಿನ್ನಕ್ ಬರ್ಲಿಕ್ಕತ್ತಾರ ನಮ್ಮ ಅಂಗಡಿಗ. ಈಗ ನಮಗ್ ಸಂತೋಷ ಆಗ್ತಿದೆ, ನಮ್ಮಿಂದ ನಿಮ್ಮೆಲ್ರಿಗೂ ಉಪಯೋಗ ಆಯ್ತಲ್ಲ ಅಂತ. ಇನ್ ಮುಂದೆ ಇನ್ನೂ ಕಷ್ಟಪಟ್ಟು ನಾವು ಇನ್ನೂ ಹೊಸ ಹೊಸ ಅದನ್ನ ಕಂಡುಹಿಡಿತೀವಿ. ಅಯ್ಯೋ ಬೇಡ ಕಣ್ರಯ್ಯ, ಬೇಡ. ನೀವು ಮೊದ್ಲು ಹೆಂಗಿದ್ರು ಹಂಗೇ ಇದ್ಬಿಡ್ರಯ್ಯ, ಒಳ್ಳೇದು ಕಣ್ರಯ್ಯ. ನಾವು ನಮಗೋಸ್ಕರ ದುಡಿತೀವಿ, ಆದ್ರೆ ನೀವು ಬೇರೆಯವ್ರಿಗೋಸ್ಕರ ದುಡಿತೀರಿ ಕಣ್ರಯ್ಯ. ಹಿಂಗೆ ಇದ್ಬಿಡ್ರಯ್ಯ ನೀವು. Watch India's largest kids library only on Geo Hotstar. Download the app now.